ನಮಸ್ಕಾರ ರೀ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಇವತ್ತು ಸಂಕ್ರಮಣದ ಭೋಗಿ ರೀ. ಇವತ್ತು ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಅನ್ಬೋದ್ರಿ. ಅಂದ್ರೆ ನಾಳೆ ಸಂಕ್ರಾಂತಿ ರೀ. ಇವತ್ತು ಭೋಗಿ ಅದ ಅಂತ ನಮ್ಮ ಕಡೆ ರೀ. ಆಮೇಲೆ ಮಿಕ್ಸ್ ಭಾಜಿ, ಆಮೇಲೆ ಸಜ್ಜಿ ರೊಟ್ಟಿ, ಆಮೇಲೆ ಮೊಸರು ಕಲ್ಸಿದ ಅನ್ನ, ಅದು ಇವತ್ತು ಪಲ್ಯದದು ಎಲ್ಲ ಊಟ ಇರ್ತದೆ ರೀ. ಹೀಗಾಗಿ ಎಣ್ಣೆ ಸ್ನಾನ ಮಾಡ್ಬೇಕಾಕತ್ರಿ ಎಲ್ಲರೂ ರೀ, ಮನೆ ಮಂದಿ ಎಲ್ಲರೂ ರೀ. ಅಂದ್ರೆ ಹೋಗಿ ದಿನ ನೀರು ಕಾಣ್ಲಿಕ್ಕೆ ಡೋಗಿಗೆ ನೀರು ಹೋಗಿ ದಿನ ತೊಳ್ಕೊಲಿಕ್ಕೆ ಡೋಗಿಗೆ ನೀರು ಕಾಣಾಗಿಲ್ಲ ತೋರಿಸ್ತಾನೆ ಆತಂದು ಹಿಂಗೆ ಅಂತಾರೆ ನಮ್ಮ ಕಡೆ. ಏನೇನೋ ನಮ್ಮ ಅಜ್ಜಿ ಹೇಳ್ತಿದ್ರಿ. ಹೀಗಾಗಿ ಇಲ್ಲೇ ಮಿಕ್ಸ್ ಭಾಜಿ ಮಾಡಿ ನೋಡ್ರಿ ತಯಾರಿಸಿನ 5 ಥರದ್ದು ಮಿಕ್ಸ್ ಐತಿರಲ್ಲ ಇದು. ಇಲ್ಲೇ ಶೀಕಾಯಿ ಐತ್ರಿ, ನೀರು ಕುದಿಸಿಟ್ಟೇನು ರೀ. ಎಲ್ಲರೂ ಆಗ್ಯಾರ ರೀ. ಸ್ನೇಹ ಹೋಗ್ಬೇಕು ಬಾಕಿ ಅದಲ್ರಿ. ಇನ್ನು ಪ್ರಿಪ್ರೇಷನ್ ಮಾಡೋಣ ಬರ್ರಿ. ಹಬ್ಬ ಆಮೇಲೆ ಫಂಕ್ಷನ್ ಅದು ಇತ್ತಂದ್ರೆ ನೋಡಿರಿ, ಎಷ್ಟು ಬೇಗ ಇದ್ದಷ್ಟು ಕಮ್ಮಿನ ರೀ. ಆಮೇಲೆ ಎಷ್ಟು ಕೆಲಸ ಮಾಡಿದಷ್ಟು ಕಮ್ಮಿನ ತಂದಂಗೆ ರೀ. ಎಷ್ಟು ಬೇಗ ಎದ್ದಿನಾದ್ರು ಅಂದರೂ ಲೇಟ್ ಆಗತ್ತನ ರೀ. ಅದ್ರೊಳಗೆ ಏನಾಕತ್ರಿ, ಇವತ್ತು ಎಲ್ಲರೂ ಎಣ್ಣೆ ಸ್ನಾನ ರೀ ಮಾಡಿಸ್ಬೇಕೈತೆ ರೀ, ಬೇಕಾಗೈತೆ ರೀ. ಹಿಂಗಾಗಿ ಒಬ್ರಾಗನ ಒಬ್ಬರು ನೋಡಿರಿ ನನಗೆ ಎಣ್ಣೆ ಹಚ್ಚೋದು, ನನಗೆ ಇದು ಮಾಡೋದು ತಂದ ಹಿಂಗಾಗಿ ಲೇಟನ ಆಗೈತೆ ರೀ. ಅವ್ರನ್ನೆಲ್ಲ ಮುಗಿಸಿ ಆಮೇಲೆ ಸ್ನೇಹ ಹೋಗ್ಬೇಕು ಬಾಕಿ ಅದಕ್ಕೆ ಅಷ್ಟು ಮುಗಿಸ್ನಿ ರೀ. ಈಗ ನಾಷ್ಟಾಗಿ ಮಾಡತ್ತೀನಿ ರೀ. ನಮ್ಮ ಮನೆಯವ್ರಿಗೆ ಅಂತ ನಾಷ್ಟ ಇಲ್ಲದೆ ನಡೆಯಂಗೆ ಇಲ್ಲ, ಕಂಪಲ್ಸರಿ ನಾಷ್ಟ ಬೇಕಾದ್ರೆ ಅದು ಅವ್ರದ್ದು ಜನ್ಮಸಿದ್ಧ ಹಕ್ಕತ್ತು ಅನ್ಬೋದು ರೀ. ಯಾರಾದ್ರೂ ಅಂತೀನಿ ರೀ, ಯಾರಿಗೆ ನಮ್ಮಲ್ಲಿ ಎಲ್ಲಿಗೆ ನಡೀತು ಮಾತ್ರ ಅವ್ರಿಗೆ ಮಾತ್ರ ಕಂಪಲ್ಸರಿ ನಾಷ್ಟ ಹತ್ತದ ರೀ. ಅಡುಗೆ ರೆಡಿ ಇದ್ರೂ ರೀ ನಂಗೆ ಅಡುಗೆ ನಡೆಯಂಗಿಲ್ಲ, ನಾಷ್ಟನ ಬೇಕಂತಾರೆ ರೀ. ಇಂಥವ್ರು ನಮ್ಮಲ್ಲಿ ಅದಾರ ರೀ. ನಿಮ್ಮಲ್ಲಿ ಯಾರೇ ಇದ್ರೂ ಕಮೆಂಟ್ ಮಾಡಿ ಹೇಳ್ರಿ. ಹಿಂಗಾಗಿ ಅವ್ರಿಗೆ ಎಷ್ಟು ನಾಷ್ಟಕ್ಕೆ ಮಾಡ್ಬೇಕಂತಂದು ನೋಡಿರಿ. ಫಸ್ಟ್ಗೆ ಆ ಕಡೆ ಎಲ್ಲ ಮಿಕ್ಸ್ ಬಾಜುದೆಲ್ಲ ಕಾಳಿನದು ಕುದಿಯಾಕೆ ಕುಕ್ಕರ್ ಹಚ್ಚೀನಿ ರೀ. ಅದಾದ ನಂತರ ನೋಡಿರಿ ಈಗ ನಾಷ್ಟಕ್ಕೆ ಮಾಡ್ಬೇಕಂತಂದು ಅವಲಕ್ಕಿ ಒಗ್ಗರಣೆ ಹಾಕ್ಕೋತೀನಿ ರೀ. ಇದು ಒಂದು ಮಸಾಲೆ ಡಬ್ಬಿ ನನಗೆ ಇಷ್ಟ ಆತಂದ್ರೆ ರೀ, ಕಂಟೈನರ್ ರೀ. ಅದ್ರೊಳಗೆ ಒಮ್ಮೆ ತೊಗೊಂಡ್ರೆ ಎಲ್ಲ ಒಗ್ಗರಣೆ ಹಾಕೋ ವಸ್ತುಗಳೆಲ್ಲ ಸಿಗುತ್ತಾವೆ ರೀ. ಮಸಾಲೆ ಅನ್ನೋಕ್ಕಿಂತನೂ ರೀ ಅದು ಕಂಟೈನರ್ ತನ್ಬೋದು ರೀ, ಫ್ರಿಜ್ ಕಂಟೈನರ್ ರೀ. ಅಂದ್ರೆ ಎಲ್ಲ ಇರ್ತದ್ರೆ ಇಟ್ಕೋಬೋದು ನಾವು ಅದ್ರೊಳಗೆ. ಆ ರೀತಿರದ ಸೆಕ್ಷನ್ದು ಇದನ್ನ ಐತ್ರಿ, ಡಬ್ಬಿ ಐತ್ರಿ. ಅದು ನನಗರ ಚಲೋ ಅನ್ಸದ್ರಿ. ಯಾರಿಗಾರ ಚಲೋ ಅನ್ಸು ಮಾತ್ರ ತೊಗೋರಿ, ಆನ್ಲೈನ್ ಸಿಗ್ತದೆ ರೀ. ಕಮ್ಮಿ ರೇಟು ಐತ್ರಿ. ಮತ್ತು ಇದನ್ನು ಚಲೋ ಐತ್ರಿ, ಕ್ವಾಲಿಟಿನೂ ಚಲೋ ಐತ್ರಿ ಮಾತ್ರ ರೀ. ಈಗ ಹಿಂಗಾಗಿ ನೋಡಿರಿ, ನಾಷ್ಟಕ್ಕೆ ಮೊದ್ಲು ಅವ್ರಿಗೆ ಮಾಡಿ ಕೊಡ್ಬೇಕು. ಆಮೇಲೆ ನಂದೆಲ್ಲ ಕೆಲಸ ಮುಗಿಸ್ಬೇಕಂದ್ರೆ ಫಸ್ಟ್ ನಾಷ್ಟನ ಮಾಡತ್ತೀನಿ ರೀ. ಫೈನಲಿ ಅಡಿಗೆಲ್ಲ ಆಗೈತೆ ರೀ. ಈಗ ಅಂದ್ರೆ ಭೋಗಿದ ಅಡಿಗೆದು ಎಲ್ಲ ಆಗೈತೆ ರೀ. ಇನ್ನೇನಿದ್ರು ಎಲ್ಲ ದೇವ್ರ ನೈವೇದ್ಯ ಅಷ್ಟು ಹಚ್ಚೋದು ರೀ. ಆಮೇಲೆ ದೇವ್ರ ಪೂಜೆ ಮಾಡೋದು ಇವತ್ತು ಹಿಂದೆ ಉಳ್ಸೇನ್ರಿ. ಯಾಕಂದ್ರೆ ಹುಡುಗರು ಸಾಲಿಗೆ ಹೋದ್ರೆ ಆಮೇಲೆ ಇದು ಭಾಳ ತನ ಹಾಕತ್ರಿ ಎಲ್ಲ ದೊಡ್ಡ ಕೂತ್ಕೊಂಡಿರ್ಬೇಕಾರೆ ರೀ. ಹಿಂಗಾಗಿ ಅದನ್ನಷ್ಟು ಲೇಟ್ ಇಟ್ಟೇನು ರೀ. ಇನ್ನು ತಿಕ್ಕಿ ದೇವ್ರ ಪೂಜೆ ಅಷ್ಟು ಮಾಡ್ತೀನಿ ರೀ. ಆಮೇಲೆ ಅಡಿಗೆ ಮಾತ್ರ ಎಲ್ಲ ತಯಾರೈತ್ರಿ. ಇನ್ನು ಅನ್ನ ಮೊಸರು ಕಳ್ಸೋದ್ರಿ. ಇನ್ನು ಬಿಸಿ ಐತೆ ನಾನು ನೋಡ್ರಿ. ಇಲ್ಲಿ ಇದು ಅನ್ನ ಮೊಸರು ರೈಸ್. ಅನ್ನ ಭಾಳ ಬಿಸಿ ಐತೆ, ನಾನು ಅದೊಂದು ಬಿಟ್ಟೇನು ರೀ. ಆಮೇಲೆ ಇಲ್ಲೇ ಪಲ್ಯ ಕುದಿಯತ್ರಿ. ಆಮೇಲೆ ಇದ್ರೊಳಗೆ ಮಿಕ್ಸ್ ಭಾಜಿ ಮಾಡೈತ್ರಿ. ದೇವ್ರ ನೈವೇದ್ಯ ತೆಗೆದಿಟ್ಟು ಹುಡುಕೊಂಡು ಹೋಗ್ಯಾರಿ. ಆಮೇಲೆ ಇದ್ರೊಳಗೆ ಸಾಂಬಾರು ಐತ್ರಿ ಮತ್ತು ಎಕ್ಸ್ಟ್ರಾ ರೈಸು ಐತ್ರಿ. ಇನ್ನು ಶೇಂಗಾ ಚಟ್ನಿ ಇಷ್ಟು ಮಾಡೋದ್ರಿ. ಅದು ಶೇಂಗಾ ಚಟ್ನಿನೂ ಮಾಡಿಲ್ರಿ, ಇನ್ನು ಮಾಡಾಕಿದ್ದೀನಿ ರೀ. ಆಮೇಲೆ ದೇವ್ರ ಪೂಜೆ ಇಷ್ಟ ಆತಂದ್ರೆ ಇವತ್ತಿನ ಹಾಕತ್ರಿ. ಆಮೇಲೆ ಅರ್ಜೆಂಟ್ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಕೊಡೋದು, ಹೊಲಿಗೆ ಕೊಡೋದು ರೀ. ಆಮೇಲೆ ಒಂದು ಸಾಡಿ ಪಿಕೋ ಫಾಲ್ ಮಾಡೋದು ರೀ. ಅದು ಎನಿ ಕಂಡೀಷನ್ ಇವತ್ತು ಮುಗಿಸಬೇಕಾಗಿತ್ತು ರೀ. ಅಂದ್ರೆ ಅವ್ರು ನಾಳೆ ಬೆಳಗ್ಗೆ ಫಂಕ್ಷನ್ ಇರುತ್ತೆ, ಹೊಂಟ ಇರ್ತಾರೆ ಅವ್ರು ಸಂಕ್ರಮಣದ. ಹಿಂಗಾಗಿ ಇದು ಇವತ್ತಿಂದಿಷ್ಟು ಮುಗಿಸಬೇಕಾಗಿತ್ತು ರೀ. ಆಮೇಲೆ ಮತ್ತೊಂದು ಮೇನ್ ಹೇಳೋದಂದ್ರೆ ರೀ, ಹೀಟ್ ಆಗೈತೆ ರೀ ಜಾಸ್ತಿ. ಬಾಯಿಗೆಲ್ಲ ಗೋಳಿದ್ದಾವೆ ರೀ ಒಳಗಿನ ಸೈಡ್ದು. ಆಮೇಲೆ ನಾಲಿಗೆನೂ ಎದ್ದೈತೆ ನೋಡ್ರಿ. 4-5 ದಿನ ಆತ್ರಿ, ಇನ್ನೂ ಕಮ್ಮಿನ ಆಗಿಲ್ಲ ರೀ. ಅದು ತೋರಿಸ್ಕೊಂಡು ಬಂದೇನು ರೀ. ಆದ್ರೆ ಏನೇನು ಕಮ್ಮಿ ಆಗಿಲ್ಲ ರೀ. ನೋಡ್ಬೇಕು ಯಾವಾಗ ಕಮ್ಮಿ ಆಗತ್ತೆ ರೀ. ಮಾತಾಡೋಕ್ಕೂ ಹೊರವಾತಾಗೈತೆ ರೀ. ಆ ರೀತಿ ಅಷ್ಟು ಇದ್ನಂಗೆ ಆಗತ್ತೆ ರೀ, ತ್ರಾಸಾಗತ್ತೆ ರೀ. ಈಗ ಪಟ ಅಷ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ನಮ್ಮ ಕಡೆ ಹೆಂಗಿರ್ತಂದ್ರೆ ರೀ, ಇವತ್ತಿನ ಭೋಗಿದ ಅಡುಗೆ ಏನು ಮಾಡಿರ್ತೀವಲ್ಲ ಅದು ದೇವ್ರ ನೈವೇದ್ಯ ತೋರಿಸಿ ಒಂದು 5 ಮಣಿಗಿರಾದ್ರೆ ಕೊಟ್ಟು ತಿನ್ಬೇಕು ಅನ್ನೋದು ಇದನ್ನ ಇರ್ತದ್ರಿ. ಅದು ಬೇರೆ ಸಜ್ಜಿ ರೊಟ್ಟಿ ಅದು ರೀ. ಅದನ್ನೂ ಎಲ್ಲ ಇನ್ನೂ ತಯಾರು ಮಾಡಿ ಕೊಟ್ಟು ಬರೋದು ಅದನ್ನೆಲ್ಲ ರೀ. ಇನ್ನೂ ಮಾಡೋದು ರೀ. ಬರ್ರಿ ನಿಮ್ಮ ಜೊತೆ ನಾವು ಎಷ್ಟು ಹಾಕೋದಷ್ಟು ಶೇರ್ ಮಾಡ್ತಾರೆ. ದೇವ್ರ ಪೂಜೆ ಹುಣ್ಣಿಮೆ ಇತ್ತು ರೀ. ಆಮೇಲೆ ಅದು ಭೋಗಿನೂ ಇತ್ತು. ಹಂಗಾಗಿ ದೇವ್ರ ತಿಕ್ಕಿ ಪೂಜೆ ಮಾಡ್ಬೇಕಂತಂದು ಎಲ್ಲ ಸಜ್ಜು ಮಾಡ್ಕೊತೀನಿ ನೋಡಿರಿ. ಆಲ್ಮೋಸ್ಟ್ ಎಲ್ಲ ತಿಕ್ಕಿ ಇದ್ದೀನಿ ರೀ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ರೀ. ಮತ್ತೊಂದು ಹೇಳ್ಬೇಕಂದ್ರೆ ನೈಟನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ. 12 ಗಂಟೆ ತನಕ ಆಗಿತ್ತು ರೀ ನೈಟ್ ಎಲ್ಲ ತಯಾರು ಮಾಡ್ಕೋಬೇಕಾರೆ ರೀ.
ಅಂದ್ರೆ ಪಲ್ಯಗಳದೆಲ್ಲ ಸೋಸಿಟ್ಕೊಂಡ್ರಿ. ಆಮೇಲೆ ಇವು ಕಾಳಿನ ಪಲ್ಯ ಅದೆಲ್ಲ ಸ್ವಚ್ಛ ಮಾಡಿ ಎಲ್ಲ ಬೆಳ್ಳುಳ್ಳಿ ಸುಲ್ಕೊಂಡ್ರಿ. ಇವನ್ನೆಲ್ಲ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇನಂದ್ರೂ ಮತ್ತು ಮುಂಜಾನೆ ಇಷ್ಟು ಗಡಿಬಿಡಿ ಆಗತ್ತೈತೆ ರೀ. ಯಾಕಂದ್ರೆ ರೀ ಮಕ್ಕಳು ಸ್ಕೂಲಿಗೆ ಹೋಗೋರ್ತಾವ್ರಿ, ಆಮೇಲೆ ಅವ್ರಿಗೆ ಡಬ್ಬಿ ರೀ, ಆಮೇಲೆ ಇವ್ರಿಗೆ ನಾಷ್ಟ ರೀ ಅಂತಂದು. ಹಿಂಗಾಗಿ ಬೋಗಿ ಅಡುಗೆ ಇದು ಸಪ್ರೇಟ್ ಇರ್ಬೋದು ರೀ. ಅದರ ಮೊದಲು ಚಪಾತಿ ಪಲ್ಯ ಅದು ಮಾಡಿರಿ, ಆಮೇಲೆ ಅವ್ರಿಗೆ ನಾಷ್ಟ ಮಾಡಿ ಅದಾದ ನಂತರ ಇದು ಹಬ್ಬದ ಅಡುಗೆದು ಹಿಡ್ದೇನಿ ರೀ ನಾ. ಹಿಂಗಾಗಿ ಏನಾಕತ್ರಿ ತಡನ ಆಗತ್ತದ. ತಡ ಅಂದ್ರೂ ಬೇಗ ಮಾಡೀನಿ ಬಿಡ್ರಿ. ಕಡೆ ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡ್ರು ಮತ್ತು ಈ ರೀತಿ ಇಷ್ಟು ಇದನ್ನಾಗತ್ತದ ಗಡಿಬಿಡಿ ಆಗತ್ತದ ರೀ. ಹಿಂಗಾಗಿ ದೇವ್ರ ಪೂಜೆ ಮಾಡ್ಬೇಕಂತಂದ್ರೆ ಈಗ ದೇವ್ರ ಪೂಜೆ ಕಂಪ್ಲೀಟ್ ಮಾಡೀನಿ ನೋಡಿರಿ. ಫೈನಲಿ ನೋಡಿರಿ ಪೂಜೆ ಆಗೈತ್ರಿ. ಇದು ನೋಡಿರಿ ಕ್ಯಾಲೆಂಡ್ರೂ ಹೊಸ ತಂದೀನಿ ರೀ. ಹಿಂಗಾಗಿ ಕ್ಯಾಲೆಂಡ್ರದ್ದು ಪೂಜೆ ಮಾಡೇನಿ ನೋಡಿರಿ ಈಗ ಅವತ್ತು. ಆಮೇಲೆ ಒಂದು ಏನಂದ್ರೆ ರೀ ಖುಷಿ ಅಂದ್ರೆ ರೀ, ನಾ ಹೊಲದ ದೇವರ ವಸ್ತ್ರ ಇವತ್ತು ಹಾಸೇನಿ ರೀ. ತೊಳೆದು ಹಾಸ್ಬೇಕಂತಂದು ಬಿಟ್ಟಿನಿ, ಅದನ್ನು ಹಾಸಲು ಏನಿಟ್ಟಿದ್ದೀನಿ ರೀ. ಹಿಂಗಾಗಿ ಇವತ್ತು ಇದು ಮಾಡಿ ನೋಡಿರಿ ಹೆಂಗೆ ಅನ್ಸಿದೆ ಅನ್ನೋದು ಪೂಜೆ ಕಮೆಂಟ್ ಮಾಡಿ ಹೇಳ್ರಿ. ಪೂಜೆ ಆತಂದ್ರೆ ಮನ್ಸಿಗೆ ಒಂದು ರೀತಿ ನೆಮ್ಮದಿ ಆಮೇಲೆ ಖುಷಿ ಅನ್ಸತ್ತೆ ನೋಡಿರಿ ಪೂಜೆದ. ನೈವೇದ್ಯನೂ ಇದನ್ನಾಗೈತೆ ನೋಡ್ರಿ. ಈಗ ತೋರ್ಸೇನಿ ರೀ ನಾ. ಈಗ ಸಜ್ಜಿ ರೊಟ್ಟಿ ರೀ, ಅನ್ನ ಮೊಸರು ಕಲ್ಸಿದ್ರಿ, ಮಿಕ್ಸ್ ಭಾಜಿ ಇದ್ರಿ, 5 ಥರ ಕೂಡಿಸಿದೆ. ಇದು ಪಲ್ಯ, ಶೇಂಗಾ ಚಟ್ನಿ ರೀ, ಆಮೇಲೆ ಎಳ್ಳು ಬೆಲ್ಲ, ಆಮೇಲೆ ಇದು ಹಸಿ ಉಳ್ಳಾಗಡ್ಡಿ ರೀ. ಇನ್ನೂ ಒಂದು ಮಿಸ್ ಆಗೈತೆ ಅಂದ್ರೆ ಗಜ್ರಿ ರೀ. ಗಜ್ರಿ ಕಂಪಲ್ಸರಿ ಇಡಬೇಕಾಕತ್ರಿ. ಆದ್ರೆ ಏನಿಲ್ಲ ರೀ, ನಮ್ಮಲ್ಲಿ ನಾ ತಂದೀನಿ ರೀ. ಅದು ಹುಡುಗರು ತಿಂದು ಆಗಿ ಮಾಡ್ಯಾವ್ರಿ, ಹಿಂಗಾಗಿ ಇಲ್ಲರಿ ಈಗ. ಅದ್ರ ಕಂಪಲ್ಸರಿ ಗಜ್ರಿ ಮಾತ್ರ ಇಡಬೇಕಾಕತ್ರಿ. ಇದು ಸಂಕ್ರಮಣದ ಭೋಗಿದ ನೈವೇದ್ಯ ಅನ್ಬೋದು ರೀ. ಇದಕ್ಕೆ ಭೋಗಿ ಊಟ ಅನ್ಬೋದು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಊಟ ಅಂದ್ರೆ ನೋಡಿರಿ ಮಸ್ತ್ ಪಂಚಾಮೃತ ಅನ್ಬೋದು ಇದ್ರಿ, ಪಂಚಪಕ್ವಾನ್ ಅಂತಂದು ಅನ್ಬೋದು ರೀ. ಇದಕ್ಕಿಂತ ಮುಂದೆ ಯಾವ ಹೋಟೆಲು ಊಟ ಇದನ್ನಲ್ಲ ಅನ್ಸುತ್ತೆ ನನಗೆ ರೀ. ಹಿಂಗಾಗಿ ಇದು ನೈವೇದ್ಯದ ಊಟ ನೋಡ್ರಿ. ಇವತ್ತಿನ ಭೋಗಿ ಊಟ ರೀ. ಇನ್ನು ನಾಳೆ ಸಂಕ್ರಮಣದ ಏನು ಸಂಕ್ರಮಣದ ಏನು ಇದನ್ನ ಏನು ತಿಂದು ಬಂದಿರ್ತೈತ್ರಲ್ಲ ರೀ, ಅದನ್ನು ಏನರ ಸ್ವೀಟ್ ಅಲ್ಲಾರ ಅನ್ನ ಮೊಸರು ಏನು ಕೊಟ್ಟಿರ್ತಾರಲ್ಲ ಅದನ್ನ ಮಾಡ್ಬೇಕಾಕತ್ರಿ. ಇವತ್ತಿನ ಮಾತ್ರ ಈ ಭೋಗಿ ಊಟ ಇದೆ. ನೀವು 2 ತಾಟ್ ರೆಡಿ ಮಾಡೇನಿ ರೀ. ಇದ್ರಂಗನ ಇನ್ನೂ ಒಂದು 3 ಮಾಡ್ಬೇಕಾಕತ್ರಿ. ಅಂದ್ರೆ ಒಂದು 5 ಮಣಿರೇ ಕೊಟ್ಟು ತಿನ್ಬೇಕಂತಾರೆ ರೀ. ಈಗ 2 ತಾಟ್ ರೆಡಿ ಮಾಡೇನಿ ರೀ. ಫಸ್ಟ್ ಕೊಟ್ಟು ಬಂದನ, ಆಮೇಲೆ ಅವನ್ 3 ರೆಡಿ ಮಾಡ್ಕೊತೇನೆ ರೀ. ದೇವ್ರ ನೈವೇದ್ಯದೆಲ್ಲ ಮುಗಿಸ್ ಆದಂತ ನೋಡಿರಿ ಬರೀ ಊಟ ಮಾಡುವಂಥ ಎಲ್ಲರೂ ಕೂಡಿ ಚಪಾತಿ ಸಜ್ಜಿ ರೊಟ್ಟಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ಬೋದು ಇದನ್ನು. ಇದೆಲ್ಲ ಊಟದ ರೀ. ಅದು ಮುಗಿಸ್ಕೊಂಡು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಸಾಡಿ ಪಿಕೋ ಫಾಲ್ ಮಾಡೀನಿ ರೀ. ಅದನ್ನ ಕೈ ಹೊಲಿಗೆ ಹಾಕತ್ತೇನೆ ನೋಡಿರಿ. ಲೇಟ್ ಆಗೈತೆ ರೀ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬೇಕಾರೆ ನೈಟ್ ರೀ. ಈ ವಿಡಿಯೋ ಹೆಂಗೆ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ಆಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮರಿಲಾರ್ದ ಮಾಡಿರಿ. ನೋಡ್ತೀರಿ ಮತ್ತು ಸಬ್ಸ್ಕ್ರೈಬ್ ಮಾಡೋರಾಗಿರಿ. ಯಾಕ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲಾರ್ದು ಮಾತ್ರ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸುತ್ತೆ ಅನ್ನೋದು ಹೇಳ್ರಿ ಮಾತ್ರ ರೀ. ಆಮೇಲೆ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ತಿರ್ಗಿ ಅನ್ಕಸ್ತಾನೆ. ಬಾಯ್ ಅಂತಂದು ಹೇಳ್ತೀನಿ ರೀ.